ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮ್ಯಾಂಗೋ ಇಂದ ಒಂದು ಡಿಫ್ರೆಂಟ್ ಆಗಿ ಟೇಸ್ಟಿ ಆದಂತಹ ರೆಸಿಪಿಯನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಮೊದಲಿಗೆ ಇಲ್ಲಿ ನಾನು ತೋತಾಪುರಿ ಮ್ಯಾಂಗೋನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಈ ರೀತಿಯಾಗಿ ಮೇಲಿನ ಸಿಪ್ಪೆನೆಲ್ಲ ನೀಟಾಗಿ ತೆಗಿತಾ ಇದ್ದೀನಿ. ಸಿಪ್ಪೆ ಎಲ್ಲ ಕಂಪ್ಲೀಟ್ ಆಗಿ ತೆಗೆದ ನಂತರ ಈ ರೀತಿಯಾಗಿ ಮ್ಯಾಂಗೋ ಪೀಸಸ್ ಗಳನ್ನ ಮಾಡ್ಕೊತಾ ಇದ್ದೀನಿ. ಮ್ಯಾಂಗೋ ಯಾರಿಗಿಷ್ಟ ಇಲ್ಲ ಹೇಳಿ, ಚಿಕ್ಕವರಿಂದ ದೊಡ್ಡವರವರೆಗೂ ಸಹ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಲ್ವಾ ಮ್ಯಾಂಗೋನ. ನಮ್ಗೆ ಈ ಮ್ಯಾಂಗೋ ಸೀಸನ್ ಬರೋದೇ ವರ್ಷಕ್ಕೆ 2 ತಿಂಗಳಾದ್ರೂನು ಜನಗಳಿಗೆ ಅಷ್ಟು ಇಷ್ಟ ಮ್ಯಾಂಗೋ ಅಂದ್ರೆ. ಆ 2 ತಿಂಗಳಲ್ಲೇ ಅಷ್ಟು ವಿಧ ವಿಧವಾದ ಮ್ಯಾಂಗೋ ರೆಸಿಪಿಗಳನ್ನ ಮಾಡ್ಕೊಂಡು ತಿಂತಾರೆ. ಕೆಲವರು ಉಪ್ಪಿನಕಾಯಿ ಆ ರೀತಿಯಾಗಿ ಮಾಡ್ಕೊಂಡು ಸ್ಟೋರ್ ಮಾಡಿ ಸಹ ಇಟ್ಕೊಂಡ್ಬಿಡ್ತಾರೆ. ಸೊ ಇದನ್ನ ಸಹ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಂಡ ನಂತರ ನಾನು ಈಗಾಗಲೇ ಕಡಾಯಿಯಲ್ಲಿ ಸ್ವಲ್ಪ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಈಗ ಕಟ್ ಮಾಡ್ಕೊಂಡಿರುವಂತಹ ಮ್ಯಾಂಗೋ ಪೀಸಸ್ ಎಲ್ಲವನ್ನು ಅದರಲ್ಲಿ ಹಾಕ್ತಾ ಇದ್ದೀನಿ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಂತರ ಈಗ ಮೇಲೆ ಒಂದು ಪ್ಲೇಟ್ ಅನ್ನ ಮುಚ್ಚಿ ಇದನ್ನ ಬಾಯ್ಲ್ ಆಗೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನಾನು ಮತ್ತೊಂದು ಕಡಾಯಿಯಲ್ಲಿ 7 ರಿಂದ 8 ಒಣಮೆಣಸಿನಕಾಯಿಯನ್ನ ಹಾಕಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ಈಗ ಇದು ಫ್ರೈ ಆಗಿದೆ. ಇದು ಸ್ವಲ್ಪ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಕರಿಮೆಣಸಿನ ಪುಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಎಲ್ಲವನ್ನ ಹಾಕಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನಾನು ಈಗಾಗಲೇ ಬೇಯಿಸ್ಕೊಂಡಿದ್ದಂತಹ ಮಾವಿನಕಾಯಿ ಏನಿರುತ್ತಲ್ಲ ಅದನ್ನ ಪ್ಯೂರಿಯನ್ನ ನೀವು ಆ ರೀತಿ ಸ್ಟ್ರೈನರ್ ಅಲ್ಲಾದ್ರೂ ಮಾಡ್ಕೋಬಹುದು, ಇಲ್ಲ ಈ ರೀತಿಯಾಗಿ ಮಿಕ್ಸಿಯಲ್ಲಾದ್ರೂ ಹಾಕೋಬಹುದು. ಈ ರೀತಿಯಾಗಿ ತಿನ್ ಪೇಸ್ಟ್ ಆಗಿ ಮಾಡ್ಕೋಬೇಕಾಗುತ್ತೆ. ಈಗ ಅದನ್ನ ತಿನ್ ಪೇಸ್ಟ್ ಆಗಿರುವಂತಹ ಮಾವಿನಕಾಯಿ ಪ್ಯೂರಿ ಏನಿರುತ್ತಲ್ಲ ಅದನ್ನ ಅದೇ ಕಡಾಯಿಯಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು 1.5 ಕಪ್ ಅಷ್ಟು ಶುಗರ್ ಅನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಸ್ವೀಟ್ ತಿನ್ನೋರು ಇನ್ನೂ ಸ್ವಲ್ಪ ಶುಗರ್ ಅನ್ನ ಹಾಕೋಬಹುದು, ಇಲ್ಲ ನಮ್ಗೆ ಇನ್ನೂ ಜಾಸ್ತಿ ಶುಗರ್ ಬೇಕಂದ್ರೆ ನೀವು 2 ಕಪ್ ಅಷ್ಟು ಶುಗರ್ ಅನ್ನು ಸಹ ಇಲ್ಲಿ ಯೂಸ್ ಮಾಡಬಹುದು. ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾನು ಫುಡ್ ಕಲರ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಗ್ರೀನ್ ಕಲರ್ ಫುಡ್ ಕಲರ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಇದನ್ನ ಆಡ್ ಮಾಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನು ನಮ್ಮ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ, ನಮ್ಗೆ ಸಪೋರ್ಟ್ ಮಾಡಿ. ನೀವು ಈ ರೀತಿಯಾಗಿ ಕೆಲವೊಂದು ರೆಸಿಪೀಸ್ ಗಳನ್ನ ಮಾಡಿ ಸ್ಟೋರ್ ಮಾಡೋದ್ರಿಂದ ಮ್ಯಾಂಗೋ ಸೀಸನ್ ಮುಗಿದ್ರು ಸಹ ನಿಮ್ಗೆ ಮತ್ತೆ ಮ್ಯಾಂಗೋ ತಿನ್ಬೇಕು ಅನ್ಸಿದ್ರು ಈ ರೀತಿಯಾಗಿ ತಿನ್ನೋದ್ರಿಂದ ನಿಮ್ಗೆ ಮ್ಯಾಂಗೋ ತಿಂದಷ್ಟು ಖುಷಿ ಆಗುತ್ತೆ ಅಲ್ವಾ. ಮತ್ತೆ ನಾವು ಮನೆಯಲ್ಲೇ ಮಾಡಿರೋದ್ರಿಂದ ನೀಟ್ ಆಗಿರುತ್ತೆ ಮತ್ತೆ ಹೈಜೀನ್ ಆಗಿರುತ್ತೆ ಸಹ. ಸೊ ಹಾಗಾಗಿ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾನೇ ಇಷ್ಟಪಡ್ತೀರಾ ಎಲ್ಲರೂ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗಾಗಲೇ ನಾವು ರುಬ್ಬಿಟ್ಕೊಂಡಿರುವಂತಹ ಒಣಮೆಣಸಿನಕಾಯಿ ಪೌಡರ್ ಏನಿರುತ್ತಲ್ಲ ಅದನ್ನ ಇದರಲ್ಲಿ ಹಾಕಬೇಕಾಗುತ್ತೆ. ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮ್ಗೆ ಇನ್ನೊಂದ್ ಸ್ವಲ್ಪ ಸ್ಪೈಸಿ ಬೇಕಂದ್ರೆ ಇನ್ನೂ ಒಂದ್ 2-3 ಒಣಮೆಣಸಿನಕಾಯಿನ ಹಾಕೋಬಹುದು, ಇಲ್ಲ ನೀವು ಇನ್ನು ಸ್ವಲ್ಪ ಕಮ್ಮಿ ಬೇಕು ನಮ್ಗೆ ಖಾರ ಅಂದ್ರೆ ಸ್ವಲ್ಪ ಒಣಮೆಣಸಿನಕಾಯಿನ ಕಮ್ಮಿ ಕ್ವಾಂಟಿಟಿಯಲ್ಲಿ ಹಾಕೋಬಹುದು. ಈಗ ನೋಡಿ ಈ ರೀತಿಯಾಗಿ ತಿಕ್ ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿವರೆಗೂ ಬಾಯ್ಲ್ ಮಾಡ್ಕೊಳ್ಳೋಣ. ಈಗ ಆಗಿದೆ. ಈಗ ಒಂದು ಪ್ಲೇಟ್ ಅಲ್ಲಿ ಸ್ವಲ್ಪ ಎಣ್ಣೆಯನ್ನ ಸವರಿ ನಾನಿಲ್ಲಿ ಈ ರೀತಿಯಾಗಿ ಮೀಡಿಯಂ ಪ್ಲೇಟ್ ಅನ್ನ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ದೊಡ್ಡ ಪ್ಲೇಟ್ ಇದ್ರೆ ದೊಡ್ಡ ಪ್ಲೇಟ್ ಅನ್ನು ಸಹ ತಗೋಬಹುದು. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಮ್ಯಾಂಗೋ ಪ್ಯೂರಿ ಇರುತ್ತಲ್ಲ ಅದನ್ನ ಹಾಕಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ತುಂಬಾ ತೆಳ್ಳಗೂ ಸ್ಪ್ರೆಡ್ ಮಾಡಬೇಡಿ, ತುಂಬಾ ದಪ್ಪಕ್ಕೂ ಸ್ಪ್ರೆಡ್ ಮಾಡಬೇಡಿ, ಮೀಡಿಯಂ ಆಗಿ ಸ್ಪ್ರೆಡ್ ಮಾಡಿ.
ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಎಷ್ಟು ಕಲರ್ಫುಲ್ ಆಗಿ. ಇದೇ ರೀತಿಯಾಗಿ ನಾನು ಒಂದು 5 ಪ್ಲೇಟ್ ಆಯಿತು. ಸೊ 5 ಪ್ಲೇಟಲ್ಲೂ ಸಹ ಇದೇ ರೀತಿಯಾಗಿ ಮಾಡಿ ಹಾಕಿದೆ. ಈಗ ಇದನ್ನು ನೀವು ಮನೆಯಲ್ಲೇ ಸಹ ಡ್ರೈ ಮಾಡ್ಕೋಬಹುದು, ಇಲ್ಲ ನೀವು ಬಿಸಿಲಿದ್ರೆ ಬಿಸಿಲಲ್ಲೂ ಸಹ 1-2 ಅವರ್ ಇಟ್ಟರೆ ತುಂಬ ಡ್ರೈ ಆಗೋಗ್ಬಿಡುತ್ತೆ. ನೀವು ಪೂರ್ತಿಯಾಗಿ ಡ್ರೈ ಮಾಡ್ಕೊಂಡ್ರೆ ತುಂಬ ದಿನ ಸ್ಟೋರ್ ಮಾಡ್ಕೋಬಹುದು, ಇಲ್ಲ ನಮಗೆ ಸ್ವಲ್ಪ ದಿನಕ್ಕೆ ಸಾಕು ಅಂತಂದ್ರೆ ಮನೆಯಲ್ಲೇ ನೀವು ಡ್ರೈ ಮಾಡ್ಕೋಬಹುದು. ನಂತರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಒಂದು 4-5 ತರ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಸ್ವಲ್ಪನೂ ಸಹ ಪ್ಲೇಟಲ್ಲಿ ಅಂಟ್ಕೊಳೋದಾಗ್ಲಿ ಕಿತ್ಕೊಳ್ಳೋದಾಗ್ಲಿ ಯಾವುದೇ ರೀತಿಯ ಸಹ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಬಟ್ ನೀವು ಪ್ಲೇಟ್ ಕೆಳಗಡೆಗೆ ಎಣ್ಣೆ ಅಥವಾ ತುಪ್ಪನ ಕಂಪಲ್ಸರಿ ಹಾಕ್ಲೇಬೇಕು, ಇಲ್ಲಾಂದ್ರೆ ನಿಮ್ಗೆ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಪೂರ್ತಿಯಾಗಿ ನಾನು ಸ್ಕ್ವೇರ್ ಶೇಪ್ ಅನ್ನ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಕೊಂಡೆ. ಈಗ ನಾನು ಡೈಮಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೆ, ಸೊ ಅದನ್ನು ಸಹ ಈ ರೀತಿಯಾಗಿ ಪೂರ್ತಿಯಾಗಿ ತೆಗಿತಾ ಇದ್ದೀನಿ. ನಮ್ಗೆ ಆ ಶೇಪು ಆ ಕಲರ್ ನೋಡಿದ ತಕ್ಷಣ ತಿನ್ಬೇಕು ಅಂತ ಟೆಂಪ್ಟ್ ಆಗೋಗ್ಬಿಡ್ತೀವಲ್ವಾ. ನಮ್ಗೆ ಈ ತರ ಅನ್ಸುತ್ತೆ ಅಂದ್ರೆ ಮಕ್ಕಳುಗಳಿಗೆ ತುಂಬಾನೇ ಇಷ್ಟ ಅಲ್ವಾ, ಈ ತರ ಕಲರ್ಫುಲ್ ಐಟಮ್ಸ್ ನೋಡ್ಬಿಟ್ರಂತೂ ಬಹಳನೇ ಇಷ್ಟಪಟ್ಟು ತಿನ್ಬಿಡ್ತಾರೆ. ನಂತರ ನಾನು ಫುಲ್ ಸ್ಟ್ರೈಟ್ ಆಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ರೋಲ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 5 ಮ್ಯಾಂಗೋನ ಯೂಸ್ ಮಾಡಿದೆ, ಸೊ ಹಾಗಾಗಿ ನನಗೆ 5 ಪ್ಲೇಟ್ಗೆ ಕರೆಕ್ಟಾಗಿ ಆಯಿತು. ನೀವು ನೀರನ್ನು ಏನು ಮಿಕ್ಸ್ ಮಾಡ್ಕೋಬೇಡಿ, ರುಬ್ಬುವಾಗ ಫುಲ್ ಗಟ್ಟಿ ಕನ್ಸಿಸ್ಟೆನ್ಸಿಲಿ ರುಬ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾನು ರೋಲಲ್ಲಿ ಸ್ಕ್ವೇರ್ ಶೇಪು, ಡೈಮಂಡ್ ಶೇಪು ಮತ್ತು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡೆ. ತುಂಬಾನೇ ಟೇಸ್ಟಿಯಾಗಿ ಯಮ್ಮಿ ಆಗಿತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.